Hello friends, good morning everyone. Welcome back to my YouTube channel Life in Malnad. ಏನಪ್ಪ ಇವಳು ಇಲ್ಲೇನು ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ನನ್ನ ಅಪ್ಪ ಇರೋ ಎಸ್ಟೇಟಲ್ಲಿ ಇದ್ದೀನಿ. ಯಾಕಂದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅವರು ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಅವ್ರನ್ನ ಪ್ರತಿ 6 ಮಂತಿಗೆ ಇಲ್ಲ 12 ಮಂತ್ಸಿಗೆ ಚೆಕಪ್ ಮಾಡಿಸೋಕ್ಕೆ ಹಾಸನಿಗೆ ಕರ್ಕೊಂಡು ಹೋಗಬೇಕು. ಅದೇ ಗ್ಯಾಪಲ್ಲಿ ನಾನು ಎಸ್ಟೇಟ್ನ ವ್ಯೂನ ವಿಡಿಯೋ ಮಾಡಿಕೊಂಡೆ. ಇದು ಯಾರು ನೇಚರ್ನ ಇಷ್ಟಪಡ್ತಾರೆ ಅಂಥವರಿಗೆ ಇಂಥ ಪ್ಲೇಸ್ ತುಂಬಾ ಲೈಕ್ ಆಗುತ್ತೆ. ಅದರಲ್ಲೂ ನನ್ನ ಪಪ್ಪ ಗಿಡಗಳನ್ನ ಎಷ್ಟು ನೀಟಾಗಿ ಬೆಳೆಸ್ತಾರೆ ಅಂದರೆ ವಾವ್ ಅನಿಸುತ್ತೆ. ಮನೆ ಮುಂದೆ ಹೂವಿನ ಗಿಡಗಳಿದ್ರೆ ಏನೋ ಒಂಥರ ಚಂದ ಅಲ್ವಾ ನೋಡೋಕ್ಕೆ. ಇಲ್ಲಿ ನೋಡಿ ಎಷ್ಟು ಚಂದದ ಅಮೃತ ಬಳ್ಳಿನ ಬೆಳೆಸಿದ್ದಾರೆ ಅಪ್ಪ. ಗಿಡಗಳನ್ನ ತುಂಬಾ ಕೇರ್ ಮಾಡ್ತಾರೆ. ಅದೇ ಗ್ಯಾಪಲ್ಲಿ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವರಿಗೆ ಗುಡ್ ಮಾರ್ನಿಂಗ್ ಹೇಳಿದೆ. ಹಾಗೆ ಕ್ವಿಕ್ ಆಗಿ ಕಮೆಂಟ್ ಮಾಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಅದೇ ಗ್ಯಾಪಲ್ಲಿ ಪಪ್ಪ ಕೂಡ ಬಂದರು. ಅವ್ರ ಜೊತೆ ಒಂದು ವಿಡಿಯೋ ಮಾಡಿಕೊಂಡೆ. ಇನ್ನೇನು ಟೈಮ್ ಆಗಿತ್ತು, ಡೋರ್ ಕ್ಲೋಸ್ ಮಾಡಿಕೊಂಡು ಟೈಮ್ ಆಯಿತು ಅಂತ ಹೊರಟ್ವಿ. ಇದು ಯಾವಾಗಲೂ ನನಗೆ ಆಗುತ್ತೋ ಗೊತ್ತಿಲ್ಲ, ನಾನು ಮುಟ್ಟಾಗೆಲ್ಲ ಕರೆಂಟ್ ಹೊಡೆಯುತ್ತೆ. ಅದಕ್ಕೆ ಹುಷಾರಾಗಿ ಡೋರ್ ತೆಗಿತಾ ಇದ್ದೆ. ಆನೆ ಕಾಟದಿಂದ ಗೇಟ್ಗಳಿಗೆಲ್ಲ ಕರೆಂಟಿನ ಲೈನ್ ಹಾಕ್ಸಕ್ಕಾಗಿದೆ. ಹಂಗೆ ಪಪ್ಪ ಬರೋಷ್ಟರಲ್ಲಿ ಕ್ವಿಕ್ ಆಗಿ ಒಂದು ನೇಚರ್ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಪಪ್ಪ ಬಂದರು. ನನಗೆ ಪಪ್ಪ ಜೊತೆ ಬೈಕಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ ಎಷ್ಟು ಚಂದ ಕಾಣಿಸ್ತಿದ್ದೀನಿ ಅಲ್ವಾ ನಾನು. ಅಷ್ಟು ಚಂದ ಕಾಣ್ತಾ ಇದ್ದ ನಾನು ನಮ್ಮ ಪಪ್ಪ ಓಡಿಸೋ ಸ್ಪೀಡಿಗೆ ಯಾವ ಥರ ಆಗಿದ್ದೀನಿ ಅಂದರೆ ನೀವೇ ನೋಡಿ. ಅಷ್ಟರಲ್ಲಿ ಹಾಸ್ಪಿಟಲ್ಗೆ ರೀಚ್ ಆದ್ವಿ. ನಮ್ಮದೇ ಮೊದಲನೇ ಅಪಾಯಿಂಟ್ಮೆಂಟ್ ಇದ್ದಿದ್ದು. ಇದೇ ನೋಡಿ ಮಂಗಳ ಹಾಸ್ಪಿಟಲ್, ಹಾರ್ಟ್ ಸೆಂಟರ್. ನಮ್ಮ ಪಪ್ಪನ ತೋರಿಸೋ ಹಾಸ್ಪಿಟಲ್ ಇದೇನೆ. ಯಾರೂ ಇರಲಿಲ್ಲ, ಫಸ್ಟ್ನೇ ಪೇಷಂಟ್ ನಾವೇ ಆಗಿದ್ವಿ. ಎಷ್ಟು ಚಳಿ ಇತ್ತು ಅಂದರೆ ನಾನಂತೂ ತುಂಬಾ ನಡುಗ್ತಿದ್ದೆ. ಅಷ್ಟರಲ್ಲಿ ಪಪ್ಪನಿಗೆ ಬ್ಲಡ್ ಟೆಸ್ಟ್ಗೆ ಬರ್ಕೊಟ್ರು. ಪಪ್ಪ ಬ್ಲಡ್ ಟೆಸ್ಟ್ಗೆ ಬ್ಲಡ್ನ ಕೊಡ್ತಾಯಿದ್ರು. ಹಂಗೆ ಪಪ್ಪನಿಗೆ ಬ್ಲಡ್ ಟೆಸ್ಟ್ ಕೊಟ್ಟಿದ್ದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದೆ. ಹಾಗೆ ತಿಂಡಿಗೆ ಟೈಮ್ ಆಗಿತ್ತು ಅಂತ ಫುಡ್ ಕೋರ್ಟಲ್ಲಿ ಹೋಗಿ ತಿಂಡಿ ಮಾಡ್ಕೊಂಡು ಬಂದ್ವಿ. ಇದೇ ನೋಡಿ ನಮ್ಮ ಹಾಸನದ ಹಳೆ ಬಸ್ ಸ್ಟ್ಯಾಂಡ್. ಇಲ್ಲಿ ಎಷ್ಟು ಓಡಾಡಿದ್ದೀವಿ, ಎಷ್ಟು ಮೆಮೊರಿ ಇದೆ ಅಂದರೆ 3 ವರ್ಷದ ಜರ್ನಿಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿರೋ ತುಂಬಾ ಮೆಮೊರಿ ಇದೆ. ಬಸ್ ಸಿಗದೆ ಇಲ್ದಾಗ ಎಷ್ಟೋ ಸಲ ನ್ಯೂ ಸ್ಟ್ಯಾಂಡಿಂದ ಓಲ್ಡ್ ಸ್ಟ್ಯಾಂಡ್ ತನಕ ನಡ್ಕೊಬಂದಿರೋದು ಉಂಟು. ಇದೇ ನೋಡಿ ನಾನು ಡಿಗ್ರಿ ಮುಗಿಸಿದ ಕಾಲೇಜ್, AV ಕಾಂತಮ್ಮ ಮಹಿಳಾ ಕಾಲೇಜ್. ತಿಂಡಿ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು ಅಂತ ಹಂಗೆ ನಾನು ಕಾಲೇಜ್ಗೆ ಹೋದೆ. ನಮ್ಮ ವಾರ್ಡನ್ ಜೊತೆ ಮಾತಾಡಿಕೊಂಡು ಕಾಲೇಜ್ದು ವಿಡಿಯೋನ ಮಾಡ್ಕೊಂಡು ಬಂದೆ. ಇಲ್ಲಿ ಎಷ್ಟು ಮೆಮೊರೀಸ್ ಇದೆ ಅಂದರೆ ಹೇಳೋಕ್ಕಾಗಲ್ಲ. 3 ವರ್ಷ ಹೇಗೆ ಮುಗಿಸ್ದೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಕಾರಿಡಾರಲ್ಲಿ ಎಷ್ಟು ಓಡಾಡಿದ್ದೀವಿ, ಎಷ್ಟು ನಗಾಡಿದ್ದೀವಿ, ಲೆಕ್ಕನೇ ಇಲ್ಲ. ಈ ಬಯಲು ರಂಗಮಂದಿರದಲ್ಲಂತೂ ಎಷ್ಟು ಥರ ಕಾಮಿಡಿ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದೀವಿ, ಸ್ಪೋರ್ಟ್ಸ್ ಕೂಡ ಆಡಿದ್ದೀವಿ. ಈ ಗ್ರೌಂಡಲ್ಲಿ ನಾವು ಲೆಕ್ಚರ್ಸ್ ಜೊತೆ ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇದ್ವಿ. ಇಲ್ಲಿ ಕಾಣಿಸ್ತಿರೋದೆ ನಮ್ಮ ಹಾಸ್ಟೆಲ್. ನಾನು 3 ವರ್ಷ ಏನಿರಲಿಲ್ಲ, ಫೈನಲ್ ಇಯರಿಗೆ ಈ ಹಾಸ್ಟೆಲಿಗೆ ಬಂದೆ. ಆದರೂ ತುಂಬ ಮೆಮೊರಿನ ಕಲೆಕ್ಟ್ ಮಾಡಿಕೊಂಡೆ. ಇದು ನಮ್ಮ ಲೈಬ್ರರಿ ಬಿಲ್ಡಿಂಗ್. ಇವರು ನಮ್ಮ ವಾಚ್ಮ್ಯಾನ್ ಅಂಕಲ್. ಹಾಯ್ ಮಾಡಿ ಕೈಯಲ್ಲಿ.
ನಾನು ಕಾನ್ವೊಕೇಶನ್ ಫೀಸ್ನ ಪೇ ಮಾಡೋಕ್ಕೆ ಬಂದಿದ್ದೆ. ಅದನ್ನು ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟಲ್ ಕಡೆ ಹೊರಟೆ. ಅಪ್ಪ ಚೆಕಪ್ನ ಮಾಡಿಸ್ಕೊಂಡು ಕೂತಿದ್ರು. ಅವ್ರ ಜೊತೆ ಒಂದು ವಿಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ಡಾಕ್ಟರ್ ಕೂಡ ಬಂದರು. ಮಾಸ್ಕ್ ಎಲ್ಲ ಹಾಕಿ ರೆಡಿ ಆದ್ವಿ. ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅಪ್ಪನಿಗೆ. ಎಲ್ಲ ಮುಗೀತು, ಮನೆ ಕಡೆ ಹೊರಟ್ವಿ. ಅಪ್ಪನ ಹೆಲ್ಮೆಟ್ನ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಂಡು LICಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಗಾಡಿ ಓಡಿಸುವಾಗ ವಿಡಿಯೋ ಮಾಡ್ತಿದ್ದೀಯಾ ಅಂತ ಹೇಳ್ಬೇಡಿ. ಪಪ್ಪ ನನಗೆ ಏನು ಡಿಸ್ಟರ್ಬ್ ಮಾಡಲಿಲ್ಲ, ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಮನೆಗೆ ಬಂದ್ವಿ, ರೆಸ್ಟ್ ಮಾಡಿದ್ವಿ, ಕಿಟಿ ಜೊತೆ ಸ್ವಲ್ಪ ಆಟ ಆಡಿ ನನ್ನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.